ಮಲೆನಾಡಲ್ಲಿ 500, 250ರ ನಕಲಿ ಕಳ್ಳ ನೋಟುಗಳ ಹಾವಳಿ ಹೆಚ್ಚಾಗಿದೆ. ಶಿವಮೊಗ್ಗದಲ್ಲಿ 500 ರೂಪಾಯಿ, 250ರ ಮುಖಬೆಲೆಯ ಕಳ್ಳ ನೋಟುಗಳು ಪ್ರತಿನಿತ್ಯವೂ ಕೂಡ ಮಾರುಕಟ್ಟೆಯಲ್ಲಿ ಈ ಕಳ್ಳ ನೋಟುಗಳ ಚಲಾವಣೆಯಾಗ್ತಾ ಇದೆ. ಮಲೆನಾಡು ಸಾಗರ ಪಟ್ಟಣದಲ್ಲಿ ನಕಲಿ ನೋಟುಗಳ ದಂಧೆ ಪತ್ತೆಯಾಗಿರುವಂತದ್ದು. ಸುಭಾಷ್ ಚಂದ್ರ ಬೋಸ್ ಯೂತ್ ಟ್ರಸ್ಟ್ ಅಧ್ಯಕ್ಷರ ಆರೋಪ ಕೇಳಿಬಂದಿದೆ. ಈ ವಿಚಾರವಾಗಿ ಫ್ಲವರ್ ಅಂಗಡಿ ಮಾಲೀಕ ಸುಭಾಷ್ ಕೌಟಳಿ ಈ ಆರೋಪವನ್ನ ಮಾಡಿದ್ದಾರೆ. ಫುಟ್ಪಾತ್ ಸಣ್ಣ ವ್ಯಾಪಾರಿಗಳೇ ಇವರ ಟಾರ್ಗೆಟ್ ಆಗಿದ್ದಾರೆ ಅನ್ನೋದಾಗಿ ಮಾಲೀಕ ಹೇಳಿದ್ದಾರೆ. ನಕಲಿ ನೋಟುಗಳ ದಂಧೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಅಸಲಿ ನಕಲಿ ನೋಟುಗಳ ಗುರುತಿಸಲು ವ್ಯಾಪಾರಿಗಳು ಒಂದು ರೀತಿ ಹೈರಾಣಾಗಿದ್ದಾರೆ. ಈಗ 1-2 ತಿಂಗಳಿಂದ ಎಗ್ಗಿಲ್ಲದೆ ನಡೆಯುತ್ತಿದೆ ಸಾಗರದಲ್ಲಿ ಕಳ್ಳ ನೋಟಿನ ದಂಧೆ. ನೋಡಿ, 500, 200, 50 ಇದು ಎಲ್ಲ ಕಡೆ ಬರ್ತಾ ಇದೆ. ಇದನ್ನ ಬೇರೆಯವರು, ಡಿಪಾರ್ಟ್ಮೆಂಟ್ನವರು, ಬ್ಯಾಂಕ್ನವರು ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆದರೆ ಬ್ಯಾಂಕಿಗೆ ಹೋದ ತಕ್ಷಣ ಆ ನೋಟನ್ನು ಹರಿದು ವಾಪಸ್ ಕೊಡ್ತಾರೆ, ಅಷ್ಟು ಬಿಟ್ಟರೆ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಅವರು ಪೊಲೀಸ್ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಈ ನಮಗೆ ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಬೇರೆ ಬೇರೆ ರೀತಿ ಆಂಗಲ್ ಅಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತು ನಮಗೆ ಎನ್ಕ್ವೈರಿ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.